ನಮ್ಮ ಮಗಳ ಕಾರ್ಯಕ್ರಮ ಆದ ನಂತರ ಇದೇ ಅಲ್ಲಿಗೆ ಹೋಗಿದ್ದೇವೆ. ತಮ್ಮ ಮತ್ತು ನನ್ನ ಯಜಮಾನ್ರು. ತಮ್ಮ ಹೋಗಿ ಹೇಳಿದಂತೆ, ಸ್ವಾಮಿ ಇದು ಸೌಜನ್ಯನ ಅಪ್ಪ, ನಾನು ಮಾವ ಅಂತ. ಅವಾಗ ಅವನು ಒಂದು ಸಾಂತ್ವನ ಕೊಡ್ತಾನೆ ನಮಗೆ. ಹೌದಾ ಮಾರೇ, ತುಂಬ ಚಂದದ ಮಗಳು ನಿಂದು, ಚಂದಾಗಿದ್ದಾಳೆ ಮಗಳು. ಇನ್ನು ಜನರದ ಪೂಜಾರಿ ಕೊಟ್ಟ 1 ಲಕ್ಷ ಇದೆಯಲ್ಲ, ಅದನ್ನು ಆ ಇದ್ದ ಮಕ್ಳು ನೋಡ್ಕೊಂಡಿರು. ಇನ್ನು ಕೋರ್ಟ್ ಕಚೇರಿ ಅಂತ ನಲಿದಾಡಬೇಡ, ಸುಮ್ಮನೆ ಖರ್ಚು ಮಾಡಬೇಡ, ಸುಮ್ಮನೆ ಇರು ಮನೆಯಲ್ಲಿ ಅಂತ ನಮ್ಮ ಯಜಮಾನ್ರಿಗೆ ರೀತಿ. ತಮ್ಮನಿಗೆ ಕೂಡ, ಹೌದು ನೀನು ಇನ್ನು ಓಡಾಡು, ಸ್ವಲ್ಪ ಜಾಗ್ರತೆ ಮಾಡ್ಕೊ, ತಲೆಗೆ ಹೆಲ್ಮೆಟ್ ಹಾಕಿ ಓಡಾಡು, ಹಿಂದೆ ಮುಂದೆ ಬಂಡೆಗಳಿರುತ್ತೆ ಅಂತ ಆ ರೀತಿ ಎಲ್ಲ ಇದೇ ಹರ್ಷದ ಹೇಳಿದ್ದಾನೆ. ನನಗೆ ನನ್ನ ಮಗಳ ಒಂದು ಜೀವ ತಂದುಕೊಡಿ. ಇದೇ ಉಡುಪಿಯ ಪೇಜಾರ ಸ್ವಾಮಿಗಳು ಕೂಡ ಬಂದಿದ್ರು ಮನೆಗೆ. ಅವರು ಕೂಡ, ನೋಡಿ ಅಮ್ಮ, ನೀವು ಧರ್ಮಸ್ಥಳ ಹೆಸರು ಎತ್ತಬೇಡಿ, ಸುಮ್ಮನೆ ಯಾಕೆ ದೊಡ್ಡವರ ಹೆಸರು ಎತ್ತಿದ್ಯಾ, ಅದು ಮಂಜುನಾಥ ಸ್ವಾಮಿಯ ಒಂದು ಸ್ಥಳ, ಅದು ಹೆಸರು ಎತ್ತಬೇಡಿ. ನೋಡಿ, ನನ್ನ ಒಂದು ಉಡುಪಿಯ ದೇವರ ಇದರಿಂದ ನಿಮಗೆ ಒಂದಿಷ್ಟು ಹಣ ಕೊಡ್ತೇನೆ ಅಂತ ಹೇಳಿ ನಿಮಗೆ ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸ್ವಾಮೀಜಿಯವರು ಕೂಡ ಬೇಡಿಕೊಂಡಿದ್ದೇನೆ, ಸ್ವಾಮೀಜಿ ನನಗೆ ಬೇಕಿದ್ದು ನನ್ನ ಮಗಳು, ಆದ್ರೆ ನಿಮಗೆ ಜೀವ ತಂದು ಕೊಡಿ, ಇಲ್ಲ ನನಗೆ ನ್ಯಾಯ ಆದ್ರೂ ತೆಗೆದುಕೊಡಿ ಅಂತ ನಾನು ಅವತ್ತು ಕೂಡ ನಾನು ಬೇಡಿದ್ದೆ. ಎಲ್ಲರೂ